ಏನು ಈ ದಿನ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ದೀನದಲಿತರ ಆಶಾಕಿರಣ ಬಡವರ ಬಂಧು ಸನ್ಮಾನ್ಯ ಶ್ರೀ ಎಸ್ ನಾರಾಯಣಸ್ವಾಮಿ ಅಣ್ಣನವರ 59ನೇ ಹುಟ್ಟುಹಬ್ಬ ಆಚರಣೆಯನ್ನು ಅತಿ ಸಂಭ್ರಮ ಮತ್ತು ಸಡಗರದಿಂದ ನಾವು ಈ ಉತ್ತೂರು ಹೋಬಳಿಯ ನೆನ್ನಳ್ಳಿ ಗ್ರಾಮದ ಸತ್ಯಸಾಯಿ ಅನಾಥಾಶ್ರಮದಲ್ಲಿ ನಾವು ಆಯೋಜಿಸಿದ್ವಿ. ಇದು ನಿಜವಾಗ್ಲೂ ಸಹ ಅಣ್ಣನಿಗೆ ನಾವು ಈ ವೃದ್ಧಾಶ್ರಮ ಅಂತ ಏನು ಹೇಳ್ತೀವಿ, ಇದು ನಿಜವಾಗ್ಲೂ ವೃದ್ಧರ ಆಶ್ರಮ ಆಗಿಲ್ಲ, ಅಣ್ಣನಿಗೆ ಧೈರ್ಯ ತುಂಬುವಂತಹ ಒಂದು ಎನರ್ಜೆಟಿಕ್ ಆಗಿರುವಂತಹ ಈ ಒಂದು ಹುಟ್ಟುಹಬ್ಬ ಅಂತ ನಾವು ಆಶಿಸ್ತಾ ಇದ್ವಿ. ಈ ಒಂದು ಸಂಭ್ರಮದ ಈ ಒಂದು ಹುಟ್ಟುಹಬ್ಬವನ್ನು ಉತ್ತೂರು ಹೋಬಳಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಸಾಮಾನ್ಯ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ. ಈ ಹುಟ್ಟುಹಬ್ಬವನ್ನು ನಮ್ಮ ಉತ್ತೂರು ಹೋಬಳಿಯ ಎಲ್ಲ ನಮ್ಮ ರಾಮಚಂದ್ರ ಪ್ರತಾಪಣ್ಣ ಹಾಗೂ ನಮ್ಮ ಕೋಟೆ ನಾರಾಯಣಸ್ವಾಮಣ್ಣ ಅವಳಲ್ಲಿ ಚಲಪತಿ ಮಾರ್ಗದರ್ಶನದಲ್ಲಿ ಈ ಹುಟ್ಟುಹಬ್ಬನ ಆಚರಿಸ್ತಾ ಇದ್ವಿ. ಬಹುಶಃ ಈ ಹುಟ್ಟುಹಬ್ಬ ಯಾಕೆ ಇವತ್ತು ಸಿಂಪಲ್ ಆಗಿದೆ ಅಂತಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಸಚಿವ ಸ್ಥಾನದ ಅವಕಾಶಗಳು ಈ ಹಿಂದೆ ಬಂದರೂ ಸಹ ಅದನ್ನು ಕಿತ್ತೊಗೆದು ನಾನು ಪಕ್ಷದ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠೆಯನ್ನು ವ್ಯಕ್ತಪಡಿಸಿದಂಥ ನಮ್ಮ ಎಸ್ ನಾರಾಯಣಸ್ವಾಮಣ್ಣವರಿಗೆ ಖಂಡಿತವಾಗಿಯೂ ನಮ್ಮ ಹೊಸ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ಮುಖ್ಯಮಂತ್ರಿಗಳ ಒಂದು ಸಚಿವ ಸಂಪುಟದಲ್ಲಿ ನಾರಾಯಣಸ್ವಾಮಣ್ಣನವರು ಇರಲೇಬೇಕು. ಕಾರಣ ಪಕ್ಷನಿಷ್ಠೆಯನ್ನು ಮೆರೆದಂತಹ ಕೆಲವು ಶಾಸಕರಲ್ಲಿ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಸ್ ನಾರಾಯಣಸ್ವಾಮಣ್ಣನವರು ಮೊದಲಿಗರು. ಈ ಕಾರಣಕ್ಕೆ ನಾವು ಹೈಕಮಾಂಡ್ ಮತ್ತು ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ನಮ್ಮ ಹುತ್ತೂರು ಹೋಬಳಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹುತ್ತೂರು ಹೋಬಳಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಸ್ ನಾರಾಯಣಸ್ವಾಮಿ ಅಣ್ಣನವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಮುಂದಿನ ವರ್ಷ ಸಚಿವರಾಗಿ ಎಸ್ ನಾರಾಯಣಸ್ವಾಮಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಆಶಯ ನಮ್ಮೆಲ್ಲರದ್ದು ಆಗಿದೆ. ಹಾಗಾಗಿ ಎಲ್ರಿಗೂ ಸಹ ನಮ್ಮ ಅಣ್ಣ ಸಚಿವರಾಗ್ತಾರೆ ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಕೆ. ನಾರಾಯಣಸ್ವಾಮಿ ಅಣ್ಣನವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ